ನಮಸ್ಕಾರಗಳು. ಭಕ್ತಿ ಸಾಗರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹರೇ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸ್ವಾಮಿಗಳು ಮಧ್ವ ತತ್ವಶಾಸ್ತ್ರದ ಮಹಾನ್ ಪ್ರತಿಪಾದಕರಲ್ಲಿ ಒಬ್ಬರು. ಸುಮಾರು 50 ವರ್ಷಗಳ ಕಾಲ ಅವರು ಒಂದು ಮಹಾನ್ ಪೀಠದ ಮುಖ್ಯಸ್ಥರಾಗಿದ್ದರು. ಅವರ ಪೂರ್ವಜರಲ್ಲಿ ವಿಜಯೀಂದ್ರ ತೀರ್ಥ ಮತ್ತು ಸುಧೀಂದ್ರ ತೀರ್ಥರಂತಹ ವಿದ್ವಾಂಸರು ಸೇರಿದ್ದಾರೆ. ಅವರು ತರ್ಕಶಾಸ್ತ್ರ, ಮೀಮಾಂಸೆ, ಸಂಗೀತ, ಯೋಗ, ಧರ್ಮಶಾಸ್ತ್ರ ಮತ್ತು ಎಲ್ಲ 64 ಕಲೆಗಳಂತಹ ಅನೇಕ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದರು. ಪ್ರಹ್ಲಾದನ ಅವತಾರವಾಗಿ ಅವರು ತಮ್ಮ ಬೃಂದಾವನ, ಮಂಚಾಲೆ, ಮಂತ್ರಾಲಯವನ್ನು ತುಂಗಭದ್ರಾ ತೀರದಲ್ಲಿ ಆರಿಸಿಕೊಂಡರು. ಅಲ್ಲಿ ಪ್ರಹ್ಲಾದನು ತನ್ನ ಯಜ್ಞವನ್ನು ಕ್ರಮವತ ಯುಗದಲ್ಲಿ ಮಾಡಿದನು. ತ್ರೇತಾಯುಗದಲ್ಲಿ ಶ್ರೀರಾಮ ಮತ್ತು ಸೀತೆಯ ಸ್ಪರ್ಶದಿಂದ ಬೃಂದಾವನಕ್ಕೆ ಬಳಸಲಾದ ಕಲ್ಲು ಪವಿತ್ರವಾಯಿತು ಎಂದು ಹೇಳಲಾಗುತ್ತದೆ. ಅವರ ಸೋದರಳಿಯ ನಾರಾಯಣಾಚಾರ್ಯರು ರಾಘವೇಂದ್ರ ವಿಜಯವನ್ನು ಬರೆದಿದ್ದಾರೆ. ಇದು ಈ ಮಹಾನ್ ಸಂತನ ಜೀವನದ ಸಂಪೂರ್ಣ ವಿವರವನ್ನು ಈ ವಿಡಿಯೋ ಮೂಲಕ ನೀಡುತ್ತಿದ್ದೇನೆ. ದಯವಿಟ್ಟು ವಿಡಿಯೋವನ್ನು ಪೂರ್ತಿಯಾಗಿ ಆಲಿಸಿ. ಹಾಗೆ ಕಮೆಂಟ್ ಮೂಲಕ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಕಮೆಂಟನ್ನು ಮಾಡಿ. ಶ್ರೀ ರಾಯರ ಪೂರ್ವಾಶ್ರಮ. ಶ್ರೀ ರಾಘವೇಂದ್ರ ಸ್ವಾಮಿಗಳು 1595ರಲ್ಲಿ ತಮಿಳುನಾಡಿನ ಕಾವೇರಿ ಪಟ್ಟಣದಲ್ಲಿ ತಿಮ್ಮಣ್ಣ ಭಟ್ಟ ಮತ್ತು ಗೋಪಿಕಾಂಬರ ಮಗನಾಗಿ ಜನಿಸಿದರು. ಅವರ ಪೂರ್ವಜರು ಗೌತಮ ಗೋತ್ರದವರು. ವೆಂಕಟೇಶ್ವರನ ಕೃಪೆಯಿಂದ ಜನಿಸಿದ ಕಾರಣ ಅವರಿಗೆ ವೆಂಕಟನಾಥ ಎಂದು ಹೆಸರಿಸಲಾಯಿತು. ಅವರ ತಂದೆ ಅಕ್ಷರಾಭಿಷೇಕ ಮಾಡುತ್ತಿದ್ದಾಗ ಓಂ ನಂತಹ ಸಣ್ಣ ಅಕ್ಷರವು ಮಹಾನ್ ದೇವರನ್ನು ಹೇಗೆ ವಿವರಿಸುತ್ತದೆ ಎಂದು ವೆಂಕಟನಾಥ ಕೇಳಿದರು. ದೇವರನ್ನು ಒಂದು ಸಣ್ಣ ಅಕ್ಷರದಿಂದ ಸಂಪೂರ್ಣವಾಗಿ ವಿವರಿಸಲು ಸಾಧ್ಯವಿಲ್ಲ ಎಂದು ತನ್ನ ಮಗ ಅರ್ಥ ಮಾಡಿಕೊಂಡಿದ್ದರಿಂದ ತಂದೆಗೆ ತುಂಬ ಸಂತೋಷವಾಯಿತು. ವೆಂಕಟನಾಥನಿಗೆ 8 ವರ್ಷದವನಿದ್ದಾಗ ಚೈತ್ರ ಮಾಸದಲ್ಲಿ ಉಪನಯನ ಮಾಡಲಾಯಿತು. ಆಗ ಅವರ ತಂದೆ ತೀರಿಕೊಂಡರು. ವೆಂಕಟನಾಥನು ತನ್ನನ್ನು ಅನಾಥನೆಂದು ಪರಿಗಣಿಸಲಿಲ್ಲ, ಏಕೆಂದರೆ ಅವನು ಶ್ರೀ ನಾರಾಯಣನನ್ನು ತನ್ನ ತಂದೆ ಎಂದು ಮತ್ತು ಅವನನ್ನು ಬಹಿರಂಗಪಡಿಸುವ ಗಾಯತ್ರಿಯನ್ನು 2 ಬಾರಿ ಜನಿಸಿದ ಪ್ರತಿಯೊಬ್ಬರ ನಿಜವಾದ ತಾಯಿ ಎಂದು ಪರಿಗಣಿಸಿದರು. ವೆಂಕಟನಾಥರು ಮಧುರೈನಲ್ಲಿ ಯಜುರ್ವೇದ, ಮಣಿಮಂಜರಿ ಮತ್ತು ಅನುಮಧ್ವನಿ ವಿಜಯವನ್ನು ಅಧ್ಯಯನ ಮಾಡಿದರು. ಮರಳು ಅವಂದನೆ ಮಾಡುವುದರಿಂದ ಅವರು ಪಡೆದ ನೀರು ಒಣಗಿದ ಬೀಜದ ಮೇಲೆ ಬಿದ್ದಾಗ ಅದು ಮೊಳಕೆಯೊಡೆದಾಗ ಅವರ ಧ್ಯಾನ ಶಕ್ತಿಗಳು ಬಹಿರಂಗವಾದವು. ಅವರು ವೀಣೆ ನುಡಿಸುವುದರಲ್ಲಿಯೂ ಪರಿಣತಿಯನ್ನು ಬೆಳೆಸಿಕೊಂಡರು. ಆದ್ದರಿಂದ ಅವರು ವೀಣೆ ವೆಂಕಟಭಟ್ಟ ಎಂದು ಪ್ರಸಿದ್ಧಿಯೂ ಆದರು. ಇದು ಆಶ್ಚರ್ಯವೇನಿಲ್ಲ, ಏಕೆಂದರೆ ವೆಂಕಟನಾಥನು ಸಂಗೀತದಲ್ಲಿ ಪರಿಣತಿ ಹೊಂದಿರುವ ಕುಟುಂಬದಿಂದ ಬಂದವರು. ಅವರ ಮುತ್ತಜ್ಜ ಕೃಷ್ಣಭಟ್ಟರು ವಿಜಯನಗರದ ಸಾಮ್ರಾಜ್ಯದ ರಾಜ ಕೃಷ್ಣದೇವರಾಯರಿಗೆ ವೀಣೆಯಲ್ಲಿ ಪಾಠವನ್ನು ಹೇಳುತ್ತಿದ್ದವರು ಮತ್ತು ಅವರ ತಂದೆಯು ಸಂಗೀತದಲ್ಲಿ ಪರಿಣತಿಯನ್ನು ಹೊಂದಿದ್ದರು. ಮಧುರೈನಿಂದ ಹಿಂತಿರುಗಿದ ನಂತರ ಅವರು ಉದಾತ್ತ ಕುಟುಂಬದಿಂದ ಬಂದ ಸರಸ್ವತಿಯನ್ನು ವಿವಾಹವಾದರು. ಅವರ ಉಪನಯನ ಮತ್ತು ಶಾಲಾ ಶಿಕ್ಷಣದಂತೆಯೇ ಅವರ ವಿವಾಹವನ್ನು ಅವರ ಸಹೋದರ ಗುರು ರಾಜಾಚಾರ್ಯರು ಏರ್ಪಡಿಸಿದ್ದರು. ಇಂದ್ರಿಯಗಳ ಮೇಲೆ ಹಿಡಿತ ಹೊಂದಿರುವವನಿಗೆ ವೈವಾಹಿಕ ಜೀವನವು ಕಲಿಕೆಗೆ ಅಡ್ಡಿಯಾಗುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ವೆಂಕಟನಾಥನಿಗೆ ಸರಸ್ವತಿಯನ್ನು ಮದುವೆಯಾದ ನಂತರ ಸರಸ್ವತೀ ದೇವಿಯ ಆಶೀರ್ವಾದದ ಮೂಲಕ ಹೆಚ್ಚಿನ ಕಲಿಕೆ ನಡೆಯಿತು. ಆದ್ದರಿಂದ ವೆಂಕಟನಾಥರು ಆ ಸಮಯದಲ್ಲಿ ಕಲಿಕೆಯ ಕೇಂದ್ರವಾಗಿದ್ದ ಕುಂಭಕೋಣಕ್ಕೆ ಹೋದರು. ಅಲ್ಲಿ ಅವರು ಶ್ರೀ ಸುಧೀಂದ್ರ ತೀರ್ಥರ ಬಳಿ ಅಧ್ಯಯನವನ್ನು ಮಾಡಿದರು. ಅವರು ಮಧ್ಯರಾತ್ರಿಯ ನಂತರ ಎಚ್ಚರವಾಗಿದ್ದು ಪಾಠಗಳ ಬಗ್ಗೆ ತಮ್ಮದೇ ಆದ ಟಿಪ್ಪಣಿಗಳು ಮತ್ತು ಅದನ್ನು ಬರೆಯುತ್ತಿದ್ದರು. ಒಮ್ಮೆ ಅವರು ರಾಜಮನ್ನಾರ ದೇವಸ್ಥಾನದಲ್ಲಿ ಚರ್ಚೆಯಲ್ಲಿ ತೊಡಗಿ ಮಾಯವಾದಿಯನ್ನು ಸೋಲಿಸಿದ್ದರು. ಅವರ ಗೆಲುವು ಅನಿರೀಕ್ಷಿತವಲ್ಲದಿದ್ದರೂ ಶ್ರೀ ಸುಧೀಂದ್ರ ತೀರ್ಥರು ಅವರ ವ್ಯಾಕರಣದಲ್ಲಿನ ಪಾಂಡಿತ್ಯ, ಆಳವಾದ ಜ್ಞಾನ ಮತ್ತು ಅಪರೂಪದ ಚರ್ಚಾ ಕೌಶಲ್ಯವನ್ನು ನೋಡಿ ಆಶ್ಚರ್ಯಚಕಿತರಾದರು ಮತ್ತು ಅವರನ್ನು ಮಹಾಭಾಷ್ಯ ವೆಂಕಟನಾಥಾಚಾರ್ಯ ಎಂದು ಸಹ ಕರೆದರು. ಅದೇ ರೀತಿ ಅವರು ತಪ್ತಮುದ್ರೆ ಧಾರಣೆಯ ಮಹತ್ವವನ್ನು ವಿವರಿಸಿದರು. ವಿರೋಧಿಗಳು ಒಪ್ಪಿಕೊಳ್ಳಬೇಕಾದ ಹಲವಾರು ಸ್ಮೃತಿಗಳನ್ನು ಉಲ್ಲೇಖಿಸಿದರು. ಅವರ ವಾದಗಳನ್ನು ನಿರಾಕರಿಸಲಾಗದು. ಅವರಿಗೆ ಲಕ್ಷ್ಮೀನಾರಾಯಣ ಎಂಬ ಮಗನಿದ್ದನು. ಅವರು ಮತ್ತು ಅವರ ಕುಟುಂಬವು ತೀವ್ರ ಬಡತನದಲ್ಲಿದ್ದರೂ ಅವರು ಅದರಿಂದ ಪ್ರಭಾವಿತರಾಗಿರಲಿಲ್ಲ. ಮಧ್ವ ತತ್ವಶಾಸ್ತ್ರದ ಸಿಹಿ ಅಮೃತದಲ್ಲಿ ಮುಳುಗಿದ್ದರು.
ಅವರು ಒಮ್ಮೆಯೂ ತನ್ನ ಬೋಧನೆ ಮತ್ತು ಕಲಿಕೆಯನ್ನು ತ್ಯಜಿಸಲೇ ಇಲ್ಲ. ಬೇಡದೆ ಮತ್ತು ಕೇಳದೆ ಬಂದದ್ದನ್ನು ಅನುಸರಿಸಿ ಬದುಕುವ ದೃಢ ಸಂಕಲ್ಪದಲ್ಲಿ ಅವರು ದೃಢ ನಿಶ್ಚಯವನ್ನು ಹೊಂದಿದ್ದರು. ಆದರೂ ಅವರ ಗುರುಗಳು ಸನ್ಯಾಸವನ್ನು ಸ್ವೀಕರಿಸಲು ಕೇಳಿದಾಗ ಅವರು ಗಂಭೀರ ಸಂದಿಗ್ಧತೆಗೆ ಸಿಲುಕಿದರು. ಒಂದು ವಿಷಯವೆಂದರೆ, ಅವರು ಸನ್ಯಾಸ ಸ್ವೀಕರಿಸಿದರೆ ಅಂತಿಮವಾಗಿ ಮಠವನ್ನು ನಿಯಂತ್ರಿಸಬೇಕಾಗುತ್ತದೆ ಎಂದು ಅವರಿಗೆ ತಿಳಿದಿತ್ತು. ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲು ಪ್ರಯತ್ನಿಸುತ್ತಿರುವಾಗ ವಿದ್ಯಾಲಕ್ಷ್ಮಿ ಸ್ವತಃ ಅವರ ಮುಂದೆ ಕಾಣಿಸಿಕೊಂಡಳು. ತನ್ನಂತಹ ಮಹಾನ್ ವ್ಯಕ್ತಿಗಳು ಸರಿಯಾದ ತತ್ವಶಾಸ್ತ್ರವನ್ನು, ಶ್ರೀ ಮಧ್ವಾಚಾರ್ಯರ ತತ್ವವನ್ನು ಹರಡುತ್ತಾರೆ. ಮಠಗಳು ನಾಶವಾಗುತ್ತದೆ ಎಂದು ಅವರು ಅವನಿಗೆ ಹೇಳಿದರು. ಮಾಯವಾದ ಕತ್ತಲೆಯಿಂದ ತತ್ವವಾದದ ಬೆಳಕು ಹಾರಿಹೋಗುತ್ತದೆ. ತನ್ನ ನಿಜವಾದ ಕರ್ತವ್ಯ ಎಲ್ಲಿದೆ ಎಂದು ಅರ್ಥ ಮಾಡಿಕೊಂಡ ವೆಂಕಟನಾಥರು ವಿದ್ಯಾಲಕ್ಷ್ಮಿಯ ಮಾತನ್ನು ಪಾಲಿಸಿ ಸನ್ಯಾಸವನ್ನು ಸ್ವೀಕರಿಸಿದರು. ಶ್ರೀ ಸುಧೀಂದ್ರ ತೀರ್ಥರು 1621 ದುರ್ಮತಿ ವರ್ಷದಲ್ಲಿ ಪಾಲ್ಗುಣ ಮಾಸದ 2ನೆಯ ದಿನದಂದು ವೆಂಕಟನಾಥನಿಗೆ ದೀಕ್ಷೆಯನ್ನು ನೀಡಿದರು. ಅವರಿಗೆ ಶ್ರೀ ರಾಘವೇಂದ್ರ ತೀರ್ಥ ಎಂಬ ಪವಿತ್ರವಾದ ಹೆಸರನ್ನು ನೀಡಲಾಯಿತು. ಹೆಂಡತಿಯು ಪ್ರೇತಳಾದಳು, ಮುಕ್ತಿಯನ್ನು ಪಡೆದಳು. 1621 ಇಸವಿಯ ದುರ್ಮತಿ ಸಂವತ್ಸರದ ಪಾಲ್ಗುಣ ಮಾಸದ ಶುಕ್ಲ ಪಕ್ಷದ 2ನೇ ದಿನದಂದು ಸನ್ಯಾಸ ದೀಕ್ಷೆಯನ್ನು ನಡೆಸಲು ನಿರ್ಧರಿಸಲಾಗಿತ್ತು. ವೆಂಕಟನಾಥನ ಯುವ ಪತ್ನಿ ಸರಸ್ವತಿಯು ಭಾವನೆಗಳಿಗೆ ನೋವುಂಟು ಮಾಡುವುದನ್ನು ತಪ್ಪಿಸಲು ಆಯ್ಕೆ ಮಾಡಿದ ಸ್ಥಳ ತಂಜಾವೂರು. ಕೊನೆಗೂ ವೆಂಕಟನಾಥನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಸನ್ಯಾಸಿಯಾಗುವ ಮಹತ್ತರ ದಿನ ಬಂದಿತ್ತು. ಸರಸ್ವತಿ ಮನೆಯಲ್ಲೇ ಇರಬೇಕಾಯಿತು. ಆದರೆ ಕೊನೆಯ ಕ್ಷಣದಲ್ಲಿ ತನ್ನ ಗಂಡನ ಮುಖವನ್ನು ಕೊನೆಯ ಬಾರಿಗೆ ನೋಡುವ ಬಯಕೆ ಅವಳಲ್ಲಿ ಆವರಿಸಿಕೊಂಡಿತ್ತು. ಮೊದಲು ಅವರು ಅವಳಿಗೆ ಸಂಪೂರ್ಣವಾಗಿ ಪ್ರವೇಶಿಸಲಾಗದೆ ಹೋದರು. ಈ ಭಾವನೆಯಿಂದ ಅವಳು ಗಾಳಿಗೆ ಎಚ್ಚರಿಕೆಯಿಂದ ಮಾತೆಯ ಕಡೆಗೆ ಓಡಿದಳು. ದುರದೃಷ್ಟವಶಾತ್ ದಾರಿಯಲ್ಲಿ ಹಳೆಯ ಮತ್ತು ಬಳಸದ ಬಾವಿಯನ್ನು ಅವಳು ನೋಡಲಿಲ್ಲ ಮತ್ತು ಅದರಲ್ಲಿ ಬಿದ್ದಳು. ಅವಳು ತಕ್ಷಣವೇ ಸತ್ತು ಬಿಟ್ಟರು. ಆದರೆ ಅವಳ ಸಾವು ಅಕಾಲಿಕವಾದ ಕಾರಣ ಅವಳು ಮಾತೆಯರಾದಳು. ಪ್ರೇತವಾಗಿದ್ದರೂ ಅವಳ ಏಕೈಕ ಆಸೆ ತನ್ನ ಗಂಡನನ್ನು ನೋಡುವುದಾಗಿತ್ತು ಮತ್ತು ಆದ್ದರಿಂದ ಅವಳು ಮಾತೆಯ ಬಳಿಗೆ ಹೋದಳು. ಅವರು ಬರುವ ಹೊತ್ತಿಗೆ ಸಮಾರಂಭ ಮುಗಿದಿತ್ತು ಮತ್ತು ವೆಂಕಟನಾಥನು ರಾಘವೇಂದ್ರ ತೀರ್ಥರ ಆಶ್ರಮಧಾಮದೊಂದಿಗೆ ಸನ್ಯಾಸಿಯಾಗಿ ಮಾರ್ಪಟ್ಟಿದ್ದರು. ದೀನದಲಿತರಿಗೆ ಏಕೈಕ ಸಾಂತ್ವನ, ಭರವಸೆ ಇಲ್ಲದವರಿಗೆ ಕೊನೆಯ ಆಶ್ರಯ, ಪ್ರತಿಯೊಬ್ಬ ಅರ್ಜಿದಾರರಿಗೂ ತಾಳ್ಮೆಯಿಂದ ಮತ್ತು ತಿಳುವಳಿಕೆಯಿಂದ ಕೇಳುವ ಭರವಸೆ ಇರುವ ಏಕೈಕ ನ್ಯಾಯಾಲಯ, ಸಹಾಯಕ್ಕಾಗಿ ಅರ್ಹವಾದ ಮನವಿಯನ್ನು ಎಂದಿಗೂ ನಿರಾಕರಿಸದ ಕರುಣೆಯ ಸಾಗರ. ಸರಸ್ವತಿಯು ಮಾನವ ಕಣ್ಣಿಗೆ ಕಾಣಿಸದ ಪ್ರೇತವಾಗಿದ್ದರೂ ತನ್ನ ದೈಹಿಕ ಗ್ರಹಿಕೆಯಿಂದ ರಾಯರು ಸರಸ್ವತಿಯ ಉಪಸ್ಥಿತಿಯನ್ನು ಗ್ರಹಿಸಿದರು. ಕರುಣೆಯಿಂದ ತುಂಬಿದ ಅವರ ಹೃದಯ, ಅವರು ತಮ್ಮ ಕಾಮನದಳದ ನೀರನ್ನು ಅವಳ ಮೇಲೆ ಸಿಂಪಡಿಸಿದರು. ಅವರ ತಪಸ್ಸಿನ ಶಕ್ತಿಯು ಆಕೆಗೆ ತಕ್ಷಣವೇ ಮೋಕ್ಷ ಅಥವಾ ಜನನ ಮತ್ತು ಮರಣಗಳ ಚಕ್ರದಿಂದ ವಿಮೋಚನೆಯನ್ನು ನೀಡಿತು. ಇದು ಉದಾತ್ತ ಆತ್ಮಕ್ಕೆ ಜೀವಮಾನವಿಡೀ ಸಮರ್ಪಿತ ಮತ್ತು ನಿಸ್ವಾರ್ಥ ಸೇವೆಯಾಗಿ ಅವಳ ಪ್ರತಿಫಲವಾಗಿತ್ತು. ಇನ್ನು ಪೀಠಾಧಿಪತಿಯಾಗಿ ಆರೋಹಣ ಮಾಡಿದ ಸಿಂಹಾಸನವನ್ನೇರಿದ ರಾಯರು 1623 ಸುಮಾರಿಗೆ ಶ್ರೀ ಸುಧೀಂದ್ರ ತೀರ್ಥರು ಆನೆಗೊಂದಿಯಲ್ಲಿ ತಮ್ಮ ಮರಣದ ಸುರುಳಿಗಳನ್ನು ತ್ಯಜಿಸಿದರು. ಅವರು ಬೃಂದಾವನದಲ್ಲಿ ಅವನ್ನ ಪ್ರತಿಷ್ಠಾಪಿಸಲಾಯಿತು ಮತ್ತು ರಾಯರು ಮಠದ ಮುಖ್ಯಸ್ಥರಾದರು. ಸುಧೀಂದ್ರ ತೀರ್ಥರ ಹಿರಿಯ ಶಿಷ್ಯ ಯಾದವೇಂದ್ರರು ಇದನ್ನು ವಿರೋಧಿಸಿದರು. ಆದರೆ ತಂಜಾವೂರಿನ ಆಡಳಿತಗಾರನು ರಾಯರ ಪರವಾಗಿ ಅವರ ಹಕ್ಕುಗಳನ್ನು ಬದಿಗಿಟ್ಟನು. ರಾಯರು ತಮ್ಮ ಶಿಷ್ಯರಿಗೆ ಶ್ರೀ ಮಧ್ವಾಚಾರ್ಯರ ಎಲ್ಲ ಕೃತಿಗಳನ್ನು ಕಲಿಸುವ ಮೂಲಕ ತಮ್ಮ ಸೇವೆಗಳನ್ನು ಪ್ರಾರಂಭಿಸಿದರು. ಅವರು ಸರಿಯಾದ ಜ್ಞಾನವನ್ನು ಪ್ರಚಾರ ಮಾಡಿದರು ಮತ್ತು ಹಲವಾರು ವಿರೋಧಿಗಳನ್ನು ಸೋಲಿಸಿದರು. ಜ್ಞಾನವನ್ನು ನೀಡುವುದರ ಜೊತೆಗೆ ತಮ್ಮ ಶಿಷ್ಯರಿಗೆ ಮಾರ್ಗದರ್ಶನ ನೀಡುವುದರ ಜೊತೆಗೆ ಭವಿಷ್ಯದ ಪೀಳಿಗೆಯ ಪ್ರಯೋಜನಕ್ಕಾಗಿ ಅವರ ಕೃತಿಗಳನ್ನು ಸಹ ರಚಿಸಿದರು. ಪೀಠಾಧಿಪತಿಯಾದ ಕೂಡಲೇ ಅವರು ಹಲವಾರು ಸ್ಥಳಗಳಿಗೆ ಕರೆದೊಯ್ಯುವ ತೀರ್ಥಯಾತ್ರೆಗಳ ಸರಣಿಯನ್ನು ಪ್ರಾರಂಭಿಸಿದರು. ದ್ಯೂಪರಿ ಮತ್ತು ಪರಿಪೂರ್ಣ ದೇವನಗರಕ್ಕೆ ಭೇಟಿ ನೀಡಿದ ನಂತರ, ಪರಿಪೂರ್ಣ ದೇವನಗರ ಎಂದರೆ ಎಲ್ಲ ರೀತಿಯಲ್ಲೂ ಸಂಪೂರ್ಣವಾದ ದೇವರು ವಾಸಿಸುವ ಸ್ಥಳವೆಂದು ಅರ್ಥ.
ಮಣಿ ಶೃಂಗದಲ್ಲಿ ಅವರು ಪ್ರಮಾಣ ಪದ್ಧತಿಯಂತಹ ಕೃತಿಗಳನ್ನು ಕಲಿಸಿದರು ಮತ್ತು ಈ ಪ್ರಮುಖ ಕೃತಿಗಳ ಮೇಲೆ ಉಪವ್ಯಾಖ್ಯಾನಗಳನ್ನು ಬರೆದರೆ ಅವುಗಳನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗುತ್ತದೆ ಎಂದು ಅರಿತುಕೊಂಡರು. ಆದ್ದರಿಂದ ರಾಘವೇಂದ್ರ ಸ್ವಾಮಿಗಳು ಪ್ರಮಾಣ ಪದ್ಧತಿ, ವಾದಾವಲಿ, ಪ್ರಮಾಣ ಲಕ್ಷಣ ಮತ್ತು ಇತರೆ ಅನೇಕ ಕೃತಿಗಳ ಮೇಲೆ ವಿವರಣೆಗಳನ್ನು ಬರೆದಿದ್ದು ಇಲ್ಲಿಯೇ. ಅವುಗಳಲ್ಲಿ ಹಲವು ಭಾವ ದೀಪಗಳು ಎಂದು ಕರೆಯಲ್ಪಡುತ್ತವೆ. ಅವರು ರಾಮೇಶ್ವರಂ ಮತ್ತು ಮಧುರೈಗೆ ಭೇಟಿ ನೀಡಿದರು. ಆ ದಿನಗಳಲ್ಲಿ ಮಧುರೈ ಕಲಿಕೆಯ ಕೇಂದ್ರವಾಗಿತ್ತು. ಅಲ್ಲಿನ ತಜ್ಞರಲ್ಲಿ ಒಬ್ಬರು ನೀಲಕಂಠ ದೀಕ್ಷಿತ್. ರಾಘವೇಂದ್ರ ಸ್ವಾಮಿಗಳು ವಾದಿಸುವ ಸ್ಪಷ್ಟ ಆದರೆ ಶಕ್ತಿಯುತ ಶೈಲಿಯನ್ನು ನೋಡಿದ ನಂತರ ರಾಘವೇಂದ್ರ ಸ್ವಾಮಿಗಳ ಗುರುಗಳು ನಿಜವಾಗಿಯೂ ಪೂರ್ಣ ಪ್ರಜ್ಞರೆಂದು ಅವರಿಗೆ ಮನವರಿಕೆಯಾಯಿತು. ನೀಲಕಂಠರು ರಾಘವೇಂದ್ರ ಸ್ವಾಮಿಗಳನ್ನು ವಿವಿಧ ಸ್ತೋತ್ರಗಳ ಮೇಲೆ ಪರೀಕ್ಷಿಸಲು, ಸೂತ್ರಗಳ ಮೇಲೂ ಸಹ ಪರೀಕ್ಷಿಸಲು ಪ್ರಯತ್ನಿಸಿದಾಗ ರಾಘವೇಂದ್ರ ಸ್ವಾಮಿಗಳು ತಾವು ಮುಗಿಸಿದ ಕೃತಿ ಭಟ್ಟ ಸಂಗ್ರಹವನ್ನು ಅವರಿಗೆ ತೋರಿಸಿದರು. ಈ ಕೃತಿಯ ಆಳ ಮತ್ತು ಅದು ಶ್ರೀ ಮಧ್ವಾಚಾರ್ಯರ ತತ್ವಶಾಸ್ತ್ರವನ್ನು ಎಷ್ಟು ಚೆನ್ನಾಗಿ ಪ್ರತಿಪಾದಿಸುತ್ತದೆ ಎಂಬುದನ್ನು ನೋಡಿ ನೀಲಕಂಠರು ತುಂಬ ರೋಮಾಂಚನಗೊಂಡರು. ಅದನ್ನು ಆನೆಯ ಮೇಲೆ ಇರಿಸಿ ಔಪಚಾರಿಕ ಮೆರವಣಿಗೆಯಲ್ಲಿ ಕೊಂಡೊಯ್ಯಲಾಯಿತು. ಸತ್ತವರನ್ನು ಪುನರುಜ್ಜೀವನಗೊಳಿಸುವ ಶಕ್ತಿ ರಾಯರಿಗೆ ಇತ್ತು. ಬೇಸಿಗೆಯ ಒಂದು ದಿನ ರಾಯರು ತೀರ್ಥಯಾತ್ರೆಯಿಂದ ಮನೆಗೆ ಹೋಗುತ್ತಿದ್ದರು. ಅವರು ಕೃಷ್ಣಾಪುರದಲ್ಲಿ ಅಂದರೆ ಹುಬ್ಬಳ್ಳಿಯ ಬಳಿ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆಯಲು ನಿರ್ಧರಿಸಿದ್ದರು. ಅಲ್ಲಿರುವಾಗ ಅವರು ನವಾಬ, ಮುಸ್ಲಿಂನ ರಾಜ, ದುಃಖಕರ ವರ್ತನೆಯೊಂದಿಗೆ ತನ್ನ ಕಡೆಗೆ ನಡೆದು ಬರುವುದನ್ನು ನೋಡಿದರು. ನವಾಬನು ಅವನ ಪವಾಡಗಳ ಬಗ್ಗೆ ಕೇಳಿದ್ದನು ಮತ್ತು ಕೊನೆಯ ಉಪಾಯವಾಗಿ ಅವರ ಬಳಿಗೆ ಬಂದಿದ್ದನು. ತನ್ನ ಚಿಕ್ಕ ಮಗ ವಿಷಪೂರಿತ ಹಾವಿನ ಕಡಿತದಿಂದ ಸತ್ತನು ಮತ್ತು ಹತ್ತಿರದ ಸಮಾಧಿಯಲ್ಲಿ ಸಮಾಧಿ ಮಾಡಲ್ಪಟ್ಟನು ಎಂದು ಅವನು ಹೇಳಿದನು. ಇದನ್ನು ಕೇಳಿದ ನಂತರ ರಾಯರು ಕೆಲವು ಕ್ಷಣಗಳು ಮೌನವಾಗಿ ಆಲೋಚಿಸಿದರು ಮತ್ತು ನಂತರ ರಾಜನನ್ನು ಸಮಾಧಿಯಿಂದ ದೇಹವನ್ನು ಹೊರತೆಗೆಯಲು ಕೇಳಿಕೊಂಡರು. ಗೊಂದಲಕ್ಕೊಳಗಾದ ನವಾಬನು ಕೇಳಿದಂತೆ ಮಾಡಿದಾಗ ರಾಯರು ತನ್ನ ಕಮಾನದಳದಿಂದ ಪವಿತ್ರ ನೀರನ್ನು ಸಿಂಪಡಿಸಿ ತನ್ನ ಆರಾಧ್ಯ ಮೂರ್ತಿಯನ್ನು, ಭಗವಂತನ ನೆಚ್ಚಿನ ರೂಪವನ್ನು ಪ್ರಾರ್ಥಿಸಿದರು. ಇಗೋ, ಚಿಕ್ಕ ಹುಡುಗ ನಿದ್ರೆಯಿಂದ ಎದ್ದಂತೆ ಎಚ್ಚರವಾಯಿತು. ನವಾಬನು ಸಂತೋಷದಿಂದ ತನ್ನನ್ನು ತಾನು ಆವರಿಸಿಕೊಂಡನು. ಗಮನಿಸಿ ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಗಮನಿಸಬೇಕಾದ ಕೆಲವು ಪ್ರಮುಖ ಅಂಶಗಳಿವೆ. ನಮ್ಮ ಶಾಸ್ತ್ರಗಳು ಆಯುಷ್ಯ ಎಂಬ ಪರಿಕಲ್ಪನೆಯ ಬಗ್ಗೆ ಮಾತನಾಡುತ್ತವೆ. ಇದನ್ನು ಒಂದು ನಿರ್ದಿಷ್ಟ ದೇಹದಲ್ಲಿ ಭೂಮಿಯ ಮೇಲೆ ವಾಸಿಸಲು ಅನುಮತಿಸಲಾದ ಒಟ್ಟು ಸಮಯ ಎಂದು ವ್ಯಾಖ್ಯಾನಿಸಲಾಗಿದೆ. ಈ ಸಮಯಕ್ಕಿಂತ ಮೊದಲು ಸಂಭವಿಸುವ ಯಾವುದೇ ಸಾವು ಅಕಾಲಿಕವಾಗಿದ್ದು ಅದನ್ನು ಅಪಮೃತ್ಯು ಎಂದು ಕರೆಯಲಾಗುತ್ತದೆ. ಆಯುಷ್ಯ ಒಮ್ಮೆ ಮುಗಿದ ನಂತರ ಸಾವನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನಮ್ಮ ಶಾಸ್ತ್ರಗಳೇ ಹೇಳುತ್ತವೆ, ಏಕೆಂದರೆ ಅದು ದೈವಿಕವಾದ ಇಚ್ಛೆ. ಆದಾಗ್ಯೂ ಅಪಮೃತ್ಯು ಎಂಬುದು ಸಂಪೂರ್ಣವಾಗಿ ವಿಭಿನ್ನವಾದ ಅಂಶವಾಗಿದೆ. ನಮ್ಮ ಸಂತರು ಮತ್ತು ಇತರ ಮಹಾನ್ ಆತ್ಮಗಳ ಜೀವನ ಚರಿತ್ರೆಗಳು ಅರ್ಹ ಸಂದರ್ಭಗಳಲ್ಲಿ ಅಕಾಲಿಕ ಮರಣವನ್ನು ತಪ್ಪಿಸಿದ ನಿದರ್ಶನಗಳಿಂದ ತುಂಬಿದೆ. ಅವಮಾನಿಸಲು ಬಂದವರು ಅಪಮಾನಕ್ಕೊಳಗಾಗುತ್ತಾರೆ. ಯಾರು ಗೊತ್ತೇ? ನಮ್ಮ ರಾಯರಿಗೆ ಅಪಮಾನ ಮಾಡಿದವರು. ರಾಯರಿನ ಶ್ರೇಷ್ಠತೆಯ ಬಗ್ಗೆ ಅಸೂಯೆಪಟ್ಟ ಮತ್ತು ಅವರನ್ನು ಅವಮಾನಿಸಲು ಯಾವಾಗಲೂ ಅವಕಾಶಗಳನ್ನು ಹುಡುಕುತ್ತಿದ್ದ ಕೆಲವು ದುಷ್ಟ ಜನರಿದ್ದರು. ಅವರಲ್ಲಿ ಕೆಲವರು ಮೇಲಿನ ಘಟನೆಗಳ ಬಗ್ಗೆ ಕೇಳಿದಾಗ ಅವರು ರಾಯರನ್ನು ವಿನಮ್ರಗೊಳಿಸಲು ಒಂದು ಯೋಜನೆಯನ್ನು ರೂಪಿಸಲು ಸಂಚು ರೂಪಿಸಿದರು. ಆ ದಿನ ಅವರು ರಾಯರಿದ್ದ ಸ್ಥಳಕ್ಕೆ ಬಹಳ ಹತ್ತಿರದಲ್ಲಿರುವ ಸ್ಥಳವನ್ನು ಆರಿಸಿಕೊಂಡು ಮತ್ತು ಒಬ್ಬ ವ್ಯಕ್ತಿಯನ್ನು ಸತ್ತಂತೆ ನಟಿಸಲು ಕೇಳಿಕೊಂಡರು. ಅವರು ಅವರ ಮುಖವನ್ನು ಮುಚ್ಚಿ ಅವನ ಪಕ್ಕದಲ್ಲಿ ಕುಳಿತು ಅವನು ನಿಜವಾಗಿಯೂ ಸತ್ತವನಂತೆ ಅಳುತ್ತಿದ್ದರು. ರಾಯರು ಹಾದು ಹೋದಾಗ ಅವರಲ್ಲಿ ಕೆಲವರು ಅವರ ಬಳಿಗೆ ಬಂದು ಈ ಸತ್ತ ಮನುಷ್ಯನನ್ನು ಪುನರುಜ್ಜೀವನಗೊಳಿಸುವಂತೆ ಬೇಡಿಕೊಂಡರು. ರಾಯರು ದೇಹವನ್ನು ನೋಡಿ, ಅವನ ಆಯುಷ್ಯ ಮುಗಿದ ಕಾರಣ ನಾನು ಅವನನ್ನು ಪುನರುಜ್ಜೀವನಗೊಳಿಸಲು ಸಾಧ್ಯವಿಲ್ಲ ಎಂದು ಹೇಳಿದರು. ದುಷ್ಟರು ಕೇಳಲು ಬಯಸಿದ್ದೂ ಇದನ್ನೇ. ಅವರು ತಕ್ಷಣ ಅವನನ್ನು ಖಂಡಿಸಲು ಪ್ರಾರಂಭಿಸಿದರು ಮತ್ತು ಇಡೀ ಜಗತ್ತಿಗೆ ಕಹಳೆಯನ್ನು ಮೊಳಗಿಸಿದರು. ಅವರಿಗೆ ಬದುಕಿರುವವ ಮತ್ತು ಸತ್ತ ವ್ಯಕ್ತಿಯ ನಡುವಿನ ವ್ಯತ್ಯಾಸ ತಿಳಿದಿಲ್ಲ. ನಮ್ಮ ಸ್ನೇಹಿತ ಸತ್ತಂತೆ ನಟಿಸುತ್ತಿದ್ದಾನೆ. ಅವನು ಈಗ ಎದ್ದು ಈ ವಂಚನೆಯನ್ನು ಖಂಡಿಸಲಿದ್ದಾನೆ. ಏನೂ ಆಗಲಿಲ್ಲ. ನಂತರ ಅವನು ನಿದ್ರಿಸುತ್ತಿದ್ದಾನೆ ಎಂದು ಭಾವಿಸಿ ಅವರು ಅವನನ್ನು ಎಬ್ಬಿಸಲು ಪ್ರಯತ್ನಿಸಿದರು. ಆ ವ್ಯಕ್ತಿ ನಿಜವಾಗಿಯೂ ಸತ್ತಿದ್ದರಿಂದ ಅವರ ಯಾವುದೇ ಪ್ರಯತ್ನಗಳು ಯಶಸ್ವಿಯಾಗಲಿಲ್ಲ. ಅವರು ತಮ್ಮ ತಪಸ್ಸನ್ನು ಅರಿತುಕೊಂಡು ಮತ್ತು ಆ ವ್ಯಕ್ತಿಯನ್ನು
ಪುನರುಜ್ಜೀವನಗೊಳಿಸುವಂತೆ ರಾಯರು ಅವರನ್ನು ಬೇಡಿಕೊಂಡರು. ಆದರೆ ಆ ವ್ಯಕ್ತಿಯ ಆಯುಷ್ಯ ನಿಜವಾಗಿಯೂ ಮುಗಿದಿದ್ದರಿಂದ ಅವರು ತಮ್ಮ ಅಸಹಾಯಕತೆಯನ್ನು ಬೇಡಿಕೊಂಡರು. ರಾಯರು ಅವರನ್ನು ವಿನಮ್ರಗೊಳಿಸಲು ಬಂದ ಪುರುಷರು ಸ್ವತಃ ವಿನಮ್ರರಾದರು ಎಂದು ಅವರ ಶ್ರೇಷ್ಠತೆ ಇನ್ನಷ್ಟು ಹೆಚ್ಚಾಯಿತು. ಗಮನಿಸಬೇಕಾದ ಅಂಶವೆಂದರೆ ರಾಯರು ಆ ಮನುಷ್ಯನನ್ನು ಸಾಯುವಂತೆ ಅಥವಾ ದುಷ್ಟರನ್ನು ಶಿಕ್ಷಿಸುವಂತೆ ಶಪಿಸಲಿಲ್ಲ. ಪಿತೂರಿಗಾರರು ಆಯುಷ್ಯ ನಿಜವಾಗಿಯೂ ಮುಗಿದ ಮತ್ತು ಅವರನ್ನು ಅವಮಾನಿಸಲು ಸಮಯ ಪರಿಪೂರ್ಣವಾಗಿದ್ದ ವ್ಯಕ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವುದು ಮತ್ತೆ ದೈವಿಕ ಇಚ್ಛೆಯಾಗಿತ್ತು. ಭಗವಂತ ತನ್ನ ಪ್ರೀತಿಯ ಭಕ್ತರನ್ನು ಚೆನ್ನಾಗಿ ಮತ್ತು ನಿಜವಾಗಿಯೂ ರಕ್ಷಿಸಿಯೇ ತೀರುತ್ತಾನೆ. 3 ಅವತಾರಗಳನ್ನು ತೆಗೆದುಕೊಂಡವನಿಗೆ 3 ಭವಿಷ್ಯವಾಣಿಗಳು ಸಿಗುತ್ತದೆ. ಭವಿಷ್ಯವನ್ನು ನಿಖರತೆಯಿಂದ ಊಹಿಸುವ ಸಾಮರ್ಥ್ಯಕ್ಕೆ ಹೆಸರುವಾಸಿಯಾದ 3 ಪ್ರಸಿದ್ಧ ಜ್ಯೋತಿಷಿಗಳು ಒಮ್ಮೆ ರಾಯರು ಜಾತಕವನ್ನು ಬರೆಯಲು ಬಂದರು. ಅವರು ಅದನ್ನು ಪ್ರತ್ಯೇಕವಾಗಿ ಮಾಡಿದರು ಮತ್ತು 100, 300 ಮತ್ತು 700 ಎಂಬ 3 ಸಂಪೂರ್ಣವಾಗಿ ವಿಭಿನ್ನ ಸಂಖ್ಯೆಗಳೊಂದಿಗೆ ಬಂದರು. ಪ್ರತಿಯೊಬ್ಬರೂ ತಮ್ಮ ಲೆಕ್ಕಾಚಾರದ ಬಗ್ಗೆ ಸಕಾರಾತ್ಮಕವಾಗಿದ್ದರು, ಆದರೆ ವ್ಯತ್ಯಾಸವನ್ನು ವಿವರಿಸಲು ಸಾಧ್ಯವಾಗಲಿಲ್ಲ. ರಾಯರು ಇದರ ಬಗ್ಗೆ ಕೇಳಿದಾಗ ಅವರು ನಕ್ಕು ಮತ್ತು ಅವರು 3 ವಿಭಿನ್ನ ಅಸ್ತಿತ್ವಗಳನ್ನು ಊಹಿಸುತ್ತಿದ್ದಾರೆ. ಒಂದು ತನ್ನ ದೇಹದ ಜೀವಿತಾವಧಿಯನ್ನು ಊಹಿಸುತ್ತಿದೆ, ಇನ್ನೊಂದು ಬೃಂದಾವನದಲ್ಲಿ ನನ್ನ ಅವಧಿಯನ್ನು ಊಹಿಸುತ್ತಿದೆ ಮತ್ತು 3ನೇಯದು ತನ್ನ ಗ್ರಂಥಗಳ ಸಾಹಿತ್ಯ ಕೃತಿಗಳ ಪ್ರಭಾವವನ್ನು ಊಹಿಸುತ್ತಿದೆ. ರಾಯರು ಬೃಂದಾವನಕ್ಕೆ ಪ್ರವೇಶಿಸುವ ಮೊದಲು ನಡೆದ ಘಟನೆಯೊಂದಿದೆ. ರಾಯರು ತಮ್ಮ ಹತ್ತಿರದ ಶಿಷ್ಯರು ಮತ್ತು ದಿವಾನ ವೆಂಕಣ್ಣ ಅವರನ್ನು ಕರೆದು ಬೃಂದಾವನ ಪ್ರವೇಶಿಸುವ ತಮ್ಮ ಉದ್ದೇಶವನ್ನು ತಿಳಿಸಿದರು. ಭಕ್ತರು ದಂಗಾಗಿದ್ದರು, ಆದರೆ ಅವರ ನಿರ್ಧಾರವನ್ನು ಬದಲಾಯಿಸಲು ಸಾಧ್ಯವಾಗಲಿಲ್ಲ, ಏಕೆಂದರೆ ಅದು ದೈವಿಕ ಇಚ್ಛೆಯಾಗಿತ್ತು. ಅವರು ಯಾವಾಗ ಹಾಗೆ ಮಾಡುತ್ತಾರೆಂದು ತಿಳಿಯಲು ಬಯಸಿದ್ದರು, ಆದರೆ ಸೂಕ್ತ ಸಮಯದಲ್ಲಿ ಅವರು ಅದನ್ನು ಕಂಡುಕೊಳ್ಳುತ್ತಾರೆ ಎಂದು ಅವರು ಅವರಿಗೆ ಹೇಳಿದರು. ಒಂದು ದಿನ ರಾಯರು ಹೊರಗೆ ಬಂದು ಮರದ ಕೆಳಗೆ ಕುಳಿತು ತಮ್ಮ ಶಿಷ್ಯರಿಗೆ ಶಾಸ್ತ್ರ ಪಾಠ ಮಾಡುತ್ತಿದ್ದರು. ಅವರು ಇದ್ದಕ್ಕಿದ್ದಂತೆ ಎದ್ದು ನಿಂತು ಆಕಾಶದತ್ತ ನೋಡಿ ಭಕ್ತಿಯಿಂದ ಕೈಗಳನ್ನು ಮುಡಚಿದರು. ಅವರ ಶಿಷ್ಯರು ಇದರಿಂದ ಆಶ್ಚರ್ಯಚಕಿತರಾದರು, ಆದರೆ ಅವರು ಸಹ ಎದ್ದು ನಿಂತು ಅವರು ಮಾಡುತ್ತಿದ್ದಂತೆಯೇ ಮಾಡಿದರು. ಸ್ವಲ್ಪ ಹೊತ್ತಿನಲ್ಲಿ ಪರಿಮಳಯುಕ್ತ ತುಳಸಿ ಮಾಲೆಯ ರಾಯರಿನ ಕುತ್ತಿಗೆಗೆ ಬಿದ್ದಿತು. ಅವರು ವಿವರಣೆಗಾಗಿ ಅವರನ್ನು ಒತ್ತಾಯಿಸಿದಾಗ ಅವರು ಅವರಿಗೆ, ನಾನು ಕೃಷ್ಣ ದ್ವೈಪಾಯನ ಸ್ವರ್ಗೀಯ ರಥದಲ್ಲಿ ವೈಕುಂಠಕ್ಕೆ ಹೋಗುವುದನ್ನು ನೋಡಿದೆ. ನನ್ನ ಸರದಿ ಯಾವಾಗ ಬರುತ್ತದೆ ಎಂದು ನಾನು ಅವರನ್ನು ಕೇಳಿದೆ ಮತ್ತು ಅವರು ತನ್ನ ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು 3 ಬಾರಿ ಎತ್ತಿ ಹಿಡಿದರು. ಕೊನೆಗೆ ಅವರು ಈ ಮಾಲೆಯನ್ನು ನನ್ನ ಮೇಲೆ ಎಸೆದು ಆಶೀರ್ವದಿಸಿದನು ಎಂದು ಹೇಳಿದರು. ಶಿಷ್ಯರು ಇದರಿಂದ ತುಂಬ ಆಕರ್ಷಿತರಾದರು ಮತ್ತು ಈ ಎರಡರ ಮಹತ್ವವನ್ನು ತಿಳಿದುಕೊಳ್ಳಲು ಬಯಸಿದರು. ರಾಯರ ವಸ್ತುಗಳನ್ನೆಲ್ಲ ಮುಗುಳ್ನಗುತ್ತಾ ಅವರಿಗೆ ಹೇಳಿದರು, ಅಂದರೆ ನನಗೆ ಬೃಂದಾವನವನ್ನು ಪ್ರವೇಶಿಸಲು ಇನ್ನು 2 ವರ್ಷ 2 ತಿಂಗಳು ಮತ್ತು 2 ದಿನಗಳು ಉಳಿದಿವೆ. ಶಿಷ್ಯರು ದಿನಾಂಕವನ್ನು ಲೆಕ್ಕ ಹಾಕಿ, ಅದು ವಿರೋಧಿಕೃತ ಸಂವತ್ಸರ ಶ್ರವಣ ಕೃಷ್ಣ ಪಕ್ಷ ದ್ವಿತೀಯ ಹಿಂದೂ ವರ್ಷ ವಿರೋಧಿಕೃತನಲ್ಲಿ ಚಂದ್ರನ ಕತ್ತಲೆಯ ಅರ್ಧದಲ್ಲಿ 2ನೆಯ ದಿನ ಎಂದು ತೀರ್ಮಾನಿಸಿದರು. ರಾಯರು ತಮ್ಮ ಹತ್ತಿರದ ಶಿಷ್ಯರನ್ನು ಕರೆದು ಮಂತ್ರಾಲಯದಲ್ಲಿ ತಮ್ಮ ಬೃಂದಾವನಕ್ಕೆ ಮಂಚಾಲೆಯನ್ನೇ ಆಯ್ಕೆ ಮಾಡಿಕೊಂಡಿದ್ದಾರೆ ಎಂದು ಘೋಷಿಸಿದರು. ಆ ಸ್ಥಳದ ವಿಶೇಷತೆ ಏನು ಎಂದು ಅವರು ತಿಳಿದುಕೊಳ್ಳಲು ಬಯಸಿದ್ದರು. ರಾಯರು ಮಂಚಾಲೆಯ ಆಧ್ಯಾತ್ಮಿಕ ಮಹತ್ವವನ್ನು ಈ ಕೆಳಗಿನಂತೆ ವಿವರಿಸಿದರು. ಅವರ ಹಿಂದಿನ ಒಂದು ಅವತಾರದಲ್ಲಿ ಪ್ರಹ್ಲಾದನಾಗಿ ರಾಯರು ಆ ಸ್ಥಳದಲ್ಲಿ ಒಂದು ದೊಡ್ಡ ಯಜ್ಞವನ್ನು ಮಾಡಿ ಅದನ್ನು ಶಾಶ್ವತವಾಗಿ ಪವಿತ್ರಗೊಳಿಸಿದ್ದರು. ಧರ್ಮರಾಜನು ನಡೆಸುತ್ತಿದ್ದ ರಾಜಸೂಯ ಯಾಗಕ್ಕೆ ಸಂಬಂಧಿಸಿದಂತೆ ಅರ್ಜುನನು ತನ್ನ ವಿಜಯೋತ್ಸವದ ಪ್ರಯಾಣದಲ್ಲಿದ್ದಾಗ ಅವರು ಈ ಸ್ಥಳದಲ್ಲಿ ಸ್ಥಳೀಯ ರಾಜನೊಂದಿಗೆ ಹೋರಾಡಿದರು. ರಾಜನು ರಥದ ಈ ಸ್ಥಳದ ಮೇಲೆ ಇರಿಸಲ್ಪಟ್ಟಿದ್ದರಿಂದ ಅವನು ಅಜೇಯನಾಗಿದ್ದನು. ಭಯಭೀತನಾಗಿ ಅರ್ಜುನನು ಮಾರ್ಗದರ್ಶನಕ್ಕಾಗಿ ಕೃಷ್ಣನಲ್ಲಿ ಪ್ರಾರ್ಥಿಸಿದನು. ಕೃಷ್ಣನು ಅವನ ಮುಂದೆ ಕಾಣಿಸಿಕೊಂಡು ತನ್ನ ರಥವನ್ನು ಸ್ವಲ್ಪ ಹಿಂದಕ್ಕೆ ಚಲಿಸುವಂತೆ ಹೇಳಿದನು. ಸ್ಥಳೀಯ ರಾಜನು ಸಹ ಮೂರ್ಖತನದಿಂದ ತನ್ನ ರಥವನ್ನು ಮುಂದಕ್ಕೆ ಚಲಿಸಿ ಮತ್ತು ತಕ್ಷಣವೇ ಯುದ್ಧದಲ್ಲಿ ಸೋತನು. ಪ್ರಹ್ಲಾದನು ತನ್ನ ಯಾಗವನ್ನು ಮಾಡಿದ ಸ್ಥಳಕ್ಕೆ ಶಕ್ತಿ ಅಂತಹದ್ದಾಗಿತ್ತು. ವೆಂಕಣ್ಣ ರಾಯರಾಗಿ ಸುಂದರವಾದ ಬೃಂದಾವನವನ್ನು ನಿರ್ಮಿಸುವಂತೆ ಆದೇಶಿಸಿದರು, ಆದರೆ ರಾಯರು ಅದನ್ನು ಬಳಸಲು ಬಯಸಲಿಲ್ಲ ಮತ್ತು ಭವಿಷ್ಯದ ವ್ಯಕ್ತಿತ್ವಕ್ಕಾಗಿ
ಅದನ್ನು ಕಾಯ್ದಿರಿಸುವಂತೆ ಹೇಳಿದರು. ನಂತರ ಅವರು ವೆಂಕಣ್ಣನನ್ನು ದೂರದ ಸ್ಥಳಕ್ಕೆ ಕರೆದೊಯ್ದು ಕಪ್ಪು ಬಂಡೆಯನ್ನು ತೋರಿಸಿದರು. ಬಂಡೆಯನ್ನು ಬಳಸಿ ತನ್ನ ಬೃಂದಾವನವನ್ನು ನಿರ್ಮಿಸಬೇಕೆಂದು ಅವರು ಬಯಸಿದ್ದರು. ಆ ಬಂಡೆಯ ವಿಶೇಷತೆ ಏನು ಎಂದು ವೆಂಕಣ್ಣ ತಿಳಿದುಕೊಳ್ಳಲು ಬಯಸಿದಾಗ ರಾಯರು ವಿವರಿಸಿದರು. ಸೀತೆಯನ್ನು ಹುಡುಕುತ್ತಿರುವಾಗ ಭಗವಾನ್ ರಾಮ ಇಲ್ಲಿಗೆ ಬಂದರು. ಅವರು ಈ ಬಂಡೆಯ ಮೇಲೆ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದರು. ಅವನ ಸ್ಪರ್ಶದಿಂದ ಅದು ಪವಿತ್ರಗೊಂಡಿರುವುದರಿಂದ ಈ ಬಂಡೆಯೇ ನನಗೆ ಬೇಕಾಗಿರುವುದು. ವೆಂಕಣ್ಣನ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾದ ಬೃಂದಾವನವನ್ನು ನಂತರದ ದಿನಗಳಲ್ಲಿ ಶ್ರೀ ವಾದೀಂದ್ರ ತೀರ್ಥಕ್ಕಾಗಿ ಬಳಸಲಾಯಿತು. ಮಂಚಾಲಮ್ಮನನ್ನು ಭೇಟಿ ಮಾಡಿ ಅನುಮತಿಯನ್ನು ಸಹ ಪಡೆಯುತ್ತಾರೆ ರಾಯರು. ಮಂಚಾಲೆಯಲ್ಲಿ ಬೃಂದಾವನವನ್ನು ಪ್ರವೇಶಿಸುವ ಮೊದಲು ರಾಯರು ಮಂಚಾಲೆಯ ಪ್ರಧಾನ ದೇವತೆಯಾದ ಮಂಚಾಲಮ್ಮನ ಅನುಮತಿಯನ್ನು ಪಡೆಯಲು ನಿರ್ಧರಿಸಿದರು. ಅದರಂತೆ ಅವರು ಅವಳ ದೇವಸ್ಥಾನಕ್ಕೆ ಹೋಗಿ ಅವಳನ್ನು ಪ್ರಾರ್ಥಿಸಿದರು. ಅವಳು ತಕ್ಷಣ ಅವರ ಮುಂದೆ ಪ್ರತ್ಯಕ್ಷಳಾಗಿ ಮತ್ತು ವರವನ್ನು ಕೇಳಲು ಅವರನ್ನು ಪ್ರೋತ್ಸಾಹಿಸಿದಳು. ರಾಯರು ತನ್ನ ಆಸೆಯನ್ನು ಹೇಳಿದರು. ನಿಮ್ಮ ಬೃಂದಾವನ ಇಲ್ಲಿ ಸ್ಥಾಪನೆಯಾದ ನಂತರ ಲಕ್ಷಾಂತರ ಜನರು ನಿಮ್ಮ ಆಶೀರ್ವಾದ ಪಡೆಯಲು ಮಂಚಾಲೆಗೆ ಭೇಟಿ ನೀಡುತ್ತಾರೆ. ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಡಲಾಗುತ್ತದೆ ಮತ್ತು ಯಾರೂ ಈ ಸ್ಥಳವನ್ನು ನನ್ನೊಂದಿಗೆ ಸಂಯೋಜಿಸುವುದಿಲ್ಲ. ನನ್ನ ದೇವಾಲಯವು ಯಾರೂ ಕಾಳಜಿ ವಹಿಸದೆ ನಿರ್ಗತಿಕವಾಗುತ್ತದೆ ಎಂದು ದೇವಿಯು ಉತ್ತರಿಸಿದಳು. ರಾಯರು, ನಾನು ಇದನ್ನು ಮಾಡಲು ಬಿಡುವುದಿಲ್ಲ. ಇದು ನನ್ನ ಭರವಸೆ. ನನ್ನ ಭಕ್ತರು ಮೊದಲು ನಿಮ್ಮ ದೇವಸ್ಥಾನಕ್ಕೆ ಹೋಗದೆ ನೇರವಾಗಿ ನನ್ನ ಬೃಂದಾವನವನ್ನು ಭೇಟಿ ಮಾಡಿದರೆ ನಾನು ಅವರಿಗೆ ಸಹಾಯ ಮಾಡುವುದಿಲ್ಲ. ಆದ್ದರಿಂದ ಅವರಿಗೆ ನನ್ನ ಅನುಗ್ರಹ ಬೇಕಾದರೆ ಅವರು ಮೊದಲು ನಿಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಬೇಕು ಎಂದು ಉತ್ತರಿಸಿದರು. ಇದನ್ನು ಕೇಳಿದ ಮಂಚಾಲಮ್ಮ ಸಂತೋಷಪಟ್ಟು ಮತ್ತು ತಕ್ಷಣವೇ ಮಂಚಾಲಯದಲ್ಲಿರುವ ಬೃಂದಾವನವನ್ನು ಪ್ರವೇಶಿಸಲು ಅವರಿಗೆ ಅನುಮತಿ ನೀಡಿದರು. ಶ್ರಾವಣ ಬಹುಳ ಬಿದಿಗೆ ಆಯ್ಕೆ ಮಾಡಿದ ದಿನದಂದು, ಅಂದರೆ ವಿರೋಧೀಕೃತ ಸಂವತ್ಸರ ಶ್ರವಣ ಕೃಷ್ಣ ಪಕ್ಷ ದ್ವಿತೀಯ ಕ್ರಿಸ್ತಶಕ 1671, ಒಬ್ಬ ವ್ಯಕ್ತಿಯ ಬೃಂದಾವನವನ್ನು ಜೀವಂತವಾಗಿ ಪ್ರವೇಶಿಸುವ ಈ ಅಪರೂಪದ ಘಟನೆಯನ್ನು ನೋಡಲು ಸಾವಿರಾರು ಜನರು ಮಂಚಾಲೆಯಲ್ಲಿ ಜಮಾಯಿಸಿದ್ದರು. ಇದನ್ನು ಮೊದಲು ಒಮ್ಮೆ ಮಾತ್ರ ಮಾಡಲಾಗಿತ್ತು. ವಾದಿರಾಜ ತೀರ್ಥರಿಗೆ ಎಂದಿನಂತೆ ರಾಯರು ಬೆಳಗಿನ ಜಾವಕ್ಕೆ ಮುಂಚೆಯೇ ಎದ್ದು ಶ್ರೀಹರಿಯನ್ನು ಧ್ಯಾನಿಸಿ ಬೆಳಗಿನ ಜಾವದಲ್ಲಿ ಸ್ನಾನ ಮುಗಿಸಿದರು. ತಮ್ಮ ಜಪ ಮತ್ತು ಧ್ಯಾನದ ನಂತರ ಅವರು ತಮ್ಮ ಅದೃಷ್ಟಶಾಲಿ ಶಿಷ್ಯರಿಗೆ ಶ್ರೀಮಧ್ವಾಚಾರ್ಯರ ಕೃತಿಗಳ ಕುರಿತು ಕೊನೆಯ ಬಾರಿಗೆ ಪ್ರವಚನವನ್ನು ನೀಡಿದರು. ಇದು ತಮ್ಮ ಗುರುಗಳ ಕೊನೆಯ ಪ್ರವಚನವಾಗಲಿದೆ ಎಂದು ಆಲೋಚನೆಯಿಂದ ಅವರ ಶಿಷ್ಯರು ದುಃಖಿತರಾಗಿದ್ದರು. ಗುರುಗಳಿಗೆ ಸಾಧ್ಯವಾದಷ್ಟು ಕಲಿಸಬೇಕೆಂಬ ಅಗಾಧವಾದ ಬಯಕೆ ಇತ್ತು ಮತ್ತು ಶಿಷ್ಯರು ಎಲ್ಲವನ್ನೂ ಗ್ರಹಿಸಲು ಉತ್ಸುಕರಾಗಿದ್ದರು ಮತ್ತು ಉತ್ಸುಕರಾಗಿದ್ದಲ್ಲದೆ ವಿಷಯವು ಎಂದಿನಂತೆ ಶ್ರೀಮಧ್ವಾಚಾರ್ಯರ ಭಾಷ್ಯ ಮತ್ತು ಶ್ರೀ ಜಯತೀರ್ಥರ ವ್ಯಾಖ್ಯಾನವಾಗಿತ್ತು. ಆ ದಿನದ ಪ್ರವಚನವು ಅವರ ಜೀವನ ಧ್ಯೇಯದ ಪರಾಕಾಷ್ಠೆಯಾಗಿತ್ತು. ಅಲ್ಲಿ ನೆರೆದಿದ್ದ ಸಾವಿರಾರು ಜನರಿಗೆ ಇನ್ನು ಮುಂದೆ ಅಂತಹ ಜ್ಞಾನದ ನಿಧಿಯನ್ನು ನೋಡಲಾಗುವುದಿಲ್ಲ ಎಂಬ ಅರಿವು, ನೋವು ಮತ್ತು ಸಂಕಟವನ್ನು ತುಂಬಿತ್ತು. ಪ್ರವಚನವು ಕೊನೆಗೊಂಡಿತ್ತು. ಮತ್ತೊಮ್ಮೆ ಸ್ನಾನ ಮಾಡಿದ ನಂತರ ಅವರು ಶ್ರೀರಾಮ ಮತ್ತು ಸಂಸ್ಥಾನದ ಇತರ ಪ್ರತಿಮೆಗಳ ಪೂಜೆಯನ್ನು ಸಹ ಪ್ರಾರಂಭಿಸಿದರು. ಪೂಜೆಯ ಎಲ್ಲ ವಿವರಗಳನ್ನು ಪರಿಶೀಲಿಸಿದ ನಂತರ ಅವರು ಇಡೀ ಸಭೆಗೆ ತೀರ್ಥ ಪ್ರಸಾದ ಮತ್ತು ಫಲಮಂತ್ರಾಕ್ಷತೆಯನ್ನು ನೀಡಿ ಆಶೀರ್ವದಿಸಿದರು. ನಿಗದಿತ ಸಮಯ ಸಮೀಪಿಸುತ್ತಿದ್ದಂತೆಯೇ ಅವರು ಈಗಾಗಲೇ ಆಯ್ಕೆ ಮಾಡಿಕೊಂಡಿದ್ದ ಸ್ಥಳಕ್ಕೆ ಹೋಗಿ ಪದ್ಮಾಸನದಲ್ಲಿ ಕುಳಿತರು. ಅವರ ಬಲಗೈಯಲ್ಲಿ ಜಪಮಾಲೆ ಹಿಡಿದು ಅವರ ಮುಂದೆ ಎಲ್ಲ ಮೂಲ ಗ್ರಂಥಗಳು, ಸರ್ವ ಮೂಲ ಟೀಕೆಗಳು ಮತ್ತು ಟಿಪ್ಪಣಿಗಳು ವ್ಯಾಸಪೀಠದ ಮೇಲಿದ್ದವು. ಸ್ವಲ್ಪ ಹೊತ್ತು ಅವರು ಧ್ಯಾನದಲ್ಲಿ ಮುಳುಗಿದ್ದರು. ನಂತರ ಅವರು ತಮ್ಮ ಆತ್ಮವನ್ನು ರೋಮಾಂಚನಗೊಳಿಸುವ ಭಾಷಣವನ್ನು ಪ್ರಾರಂಭಿಸಿದರು. ರಾಯರು ಬೃಂದಾವನವನ್ನು ಪ್ರವೇಶಿಸುತ್ತಾರೆ. ನಂತರ ರಾಯರು ತಮ್ಮ ವೀಣೆಯನ್ನು ಹಿಡಿದು ಭೈರವಿ ರಾಗದಲ್ಲಿ ಇಂದು ಎನೆಗೆ ಗೋವಿಂದ ಎಂಬ ಪ್ರಸಿದ್ಧ ಹಾಡನ್ನು ಹಾಡಲು ಪ್ರಾರಂಭಿಸಿದರು. ಅಲ್ಲಿ ಅವರು ಭಗವಂತನನ್ನು ಅವರ ಏಕೈಕ ರಕ್ಷಕನೆಂಬ ಹೊಗಳುತ್ತಾರೆ ಮತ್ತು ಅವರ ಮಹಿಮೆಗಳನ್ನು ಹಾಡದೆ ಅಧರ್ಮಿ ಜೀವನವನ್ನು ನಡೆಸಿದ್ದಕ್ಕಾಗಿ ಅವರನ್ನು ಕ್ಷಮಿಸಬೇಕೆಂದು ಹೇಳುತ್ತಾರೆ. ಅವರು ಹಾಡನ್ನು ತಮ್ಮ ಮುದ್ರೆ ಧೀರ ವೇಣುಗೋಪಾಲ ಬಾರ ಕುಣಿಸೋ ಹರಿಯೇ ಕಾಣಿಸೋ ಹರಿಯೇ ನೊಂದಿಗೆ ಕೊನೆಗೊಳಿಸುತ್ತಾರೆ. ವ್ಯಾಸರಾಜನ ಹಿಂದಿನ ಅವತಾರದಲ್ಲಿ ಈ ಅವತಾರದಲ್ಲಿಯೂ ಸಹ ಐಕಾನ್ ರೂಪದಲ್ಲಿ ಬೃಂದಾವನದ ನೀಲಿ ಪ್ರಿಯತಮೆಯು ಬೃಂದಾವನವನ್ನು ಪ್ರವೇಶಿಸಲಿರುವ ಜನ್ಮ ಪ್ರಿಯತಮೆಯ ತನ್ನ ಪ್ರಿಯತಮೆಯ ಮಧುರ ರಾಗಕ್ಕೆ ನೃತ್ಯ ಮಾಡಿತ್ತು. ಇದಾದ ನಂತರ ರಾಯರು ಪ್ರಣವ ಮಂತ್ರವನ್ನು ಪಠಿಸಲು ಪ್ರಾರಂಭಿಸಿದರು.
ಬಹಳ ಕಡಿಮೆ ಸಮಯದಲ್ಲಿ ಅವರು ಧ್ಯಾನದಲ್ಲಿ ಕಳೆದು ಹೋಗುತ್ತಾರೆ. ಅವರು ಧ್ಯಾನದ ಅತ್ಯುನ್ನತ ಹಂತವನ್ನು ತಲುಪಿದರು. ಅವರ ಮುಖವು ಪ್ರಶಾಂತವಾಗಿತ್ತು. ಅವರ ಅಪರೂಪದ ತೇಜಸ್ಸಿನಿಂದ ಹೊಳೆಯುತ್ತಿದ್ದರು. ಒಂದು ಹಂತದಲ್ಲಿ ಗುರುಗಳ ಕೈಯಲ್ಲಿದ್ದ ಜಪಮಾಲೆ ಸ್ತಬ್ಧವಾಯಿತು. ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಂಡ ವೆಂಕಣ್ಣ ಮತ್ತು ಇತರ ಶಿಷ್ಯರು ಅವರ ಸುತ್ತಲೂ ಫಲಕಗಳನ್ನು ಜೋಡಿಸಲು ಪ್ರಾರಂಭಿಸಿದರು. ಅವರು ಫಲಕಗಳನ್ನು ಅವರ ತಲೆಯವರೆಗೆ ಜೋಡಿಸಿದರು ಮತ್ತು ನಂತರ ಅವರ ಹಿಂದಿನ ಸೂಚನೆಯಂತೆ ಅವರು ಗಂಡಕಿ ನದಿಯಿಂದ ವಿಶೇಷವಾಗಿ ತಂದಿದ್ದ 1200 ಲಕ್ಷ್ಮೀನಾರಾಯಣ ಸಾಲಿಗ್ರಾಮವನ್ನು ಹೊಂದಿರುವ ತಾಮ್ರದ ಪೆಟ್ಟಿಗೆಯನ್ನು ಸಹ ಇಟ್ಟರು. ನಂತರ ಅವರು ಅದರ ಮೇಲೆ ಹೊದಿಕೆಯ ಚಪ್ಪಡಿಯನ್ನು ಇರಿಸಿ ಮಣ್ಣಿನಿಂದ ತುಂಬಿಸಿದರು. ಅವರು ನಿರ್ಮಿಸಿದ್ದ ಬೃಂದಾವನದ ಮೇಲೆ 12,000 ವರಾಹಗಳನ್ನು ಅಭಿಷೇಕವಾಗಿ ಸುರಿದರು. ಈ ಅದ್ಭುತ ಘಟನೆಯ ಸ್ಮರಣಾರ್ಥವಾಗಿ ಒಂದು ಭವ್ಯ ಔತಣವನ್ನು ಸಹ ಆಯೋಜಿಸಲಾಯಿತು. ಹೀಗೆ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಜೀವನವು ಕೇವಲ ಒಬ್ಬ ಮಹಾನ್ ಸಂತರ ಜೀವನ ಕಥೆಯಾಗಿ ಉಳಿದಿಲ್ಲ. ಅದು ಭಕ್ತಿ, ಜ್ಞಾನ, ವೈರಾಗ್ಯ, ಧರ್ಮ ಮತ್ತು ಗುರುಭಕ್ತಿಯ ಅಪೂರ್ವ ಸಂದೇಶವಾಗಿದೆ. ಶ್ರೀ ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನದುದ್ದಕ್ಕೂ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತವನ್ನು, ಗುರು ಪರಂಪರೆಯನ್ನು ಮತ್ತು ಭಕ್ತಿ ಮಾರ್ಗವನ್ನು ಜನರಿಗೆ ತಿಳಿಸುತ್ತಾ ಧರ್ಮದ ಮಾರ್ಗದಲ್ಲಿ ನಡೆಯಲು ಪ್ರೇರೇಪಿಸಿದವರು. ತಮ್ಮ ಜ್ಞಾನದಿಂದ ಪಂಡಿತರನ್ನು ಮೆಚ್ಚಿಸಿದರು. ತಮ್ಮ ಭಕ್ತಿಯಿಂದ ಸಾಮಾನ್ಯ ಜನರ ಹೃದಯವನ್ನು ಗೆದ್ದರು. ತಮ್ಮ ಕರುಣೆಯಿಂದ ಅಸಂಖ್ಯಾತ ಭಕ್ತರಿಗೆ ಆಶ್ರಯವಾದರು. ಅಂತಿಮವಾಗಿ ಮಂತ್ರಾಲಯದಲ್ಲಿ ಅವರು ಜೀವಂತ ಸಮಾಧಿಯನ್ನು ಪ್ರವೇಶಿಸಿ ಭಕ್ತರಿಗೆ ತಮ್ಮ ಅನುಗ್ರಹ ಸದಾ ದೊರೆಯುತ್ತದೆ ಎಂಬ ಅಪಾರ ನಂಬಿಕೆಯನ್ನು ಬಿಟ್ಟು ಹೋದರು. ಇಂದಿಗೂ ಮಂತ್ರಾಲಯಕ್ಕೆ ತೆರಳುವ ಭಕ್ತರು ಶ್ರೀ ರಾಘವೇಂದ್ರಾಯ ನಮಃ ಎಂದು ಭಕ್ತಿಯಿಂದ ಸ್ಮರಿಸುತ್ತಾರೆ. ರಾಯರ ಜೀವನ ನಮಗೆ ಒಂದು ಮಹತ್ವದ ಸಂದೇಶವನ್ನು ನೀಡುತ್ತದೆ. ಗುರುವಿನ ಮೇಲೆ ನಂಬಿಕೆ ಇಡಿ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಭಗವಂತನನ್ನು ಭಕ್ತಿಯಿಂದ ಸ್ಮರಿಸಿ, ಕಷ್ಟದ ಸಮಯದಲ್ಲಿ ಧೈರ್ಯವನ್ನು ಕಳೆದುಕೊಳ್ಳಬೇಡಿ. ರಾಯರ ಕೃಪೆ ಮತ್ತು ಶ್ರೀಹರಿಯ ಅನುಗ್ರಹ ಎಲ್ಲ ಭಕ್ತರ ಮೇಲೂ ಸದಾ ಇರಲಿ. ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪಾದಾರವಿಂದಗಳಿಗೆ ಶರಣು. ಓಂ ಶ್ರೀ ರಾಘವೇಂದ್ರಾಯ ನಮಃ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಈ ವಿಡಿಯೋ ನಿಮಗೆ ಇಷ್ಟವಾಗಿರುತ್ತದೆ ಎಂದು ಭಾವಿಸುತ್ತಾ ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ದಯಮಾಡಿ ಹಂಚಿಕೊಳ್ಳಿ. ಇಂತಹ ಭಕ್ತಿಯ ಪುರಾಣ ಕಥೆಗಳು, ಮಂತ್ರಗಳು ಮತ್ತು ಸಂತರ ಜೀವನ ಚರಿತ್ರೆಗಳನ್ನು ನೋಡಲು ಭಕ್ತಿ ಸಾಗರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಭಕ್ತಿಯುತ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಸದಾ ನಮ್ಮೆಲ್ಲರ ಮೇಲಿರಲಿ. ಶ್ರೀ ರಾಘವೇಂದ್ರಾಯ ನಮಃ.